ಇವತ್ತಿಗೆ ಉತ್ಖನನ ಕಾರ್ಯ ಪ್ರಾರಂಭವಾಗಿ ಒಟ್ಟು 7 ದಿನ, ಒಂದು ವಾರ. ಈ ಒಂದು ವಾರದಲ್ಲಿ ಈ ತನಿಖೆಯ ಭಾಗವಾಗಿ ಏನೆಲ್ಲ ಆಯಿತು? 13 ಸ್ಥಳಗಳು, ಈತ ಗುರುತಿಸಿದ್ದ 13 ಸ್ಥಳಗಳಲ್ಲಿ ಸಿಕ್ಕಿದ್ದೇನೇನು ಕ್ವಿಕ್ ಆಗಿ ಒಂದು ರೀಕ್ಯಾಪ್ ಮಾಡೋಣ. ಮೊದಲ ಜಾಗ, ಅಲ್ಲಿ ಏನೂ ಸಿಗಲಿಲ್ಲ. ಅಸ್ಥಿಪಂಜರವಾಗಲಿ ಅಥವಾ ಯಾವುದೇ ರೀತಿಯ ಕುರುಹುಗಳು ವಸ್ತುಗಳಾಗಲಿ ಸಿಗಲಿಲ್ಲ. ಇನ್ನು ಎರಡನೇ ಸ್ಪಾಟ್, ಯಾವುದೇ ಕಳೆ ಬರಹ ಅಥವಾ ಅಸ್ಥಿಪಂಜರ ಮೂಳೆ ಸಿಗಲಿಲ್ಲ. ಇತ್ತ ಮೂರನೇ ಸ್ಪಾಟ್, ಇಲ್ಲೂ ಕೂಡ ಎಷ್ಟೇ ಬಗೆದ್ರೂ ಅಸ್ಥಿಪಂಜರ ಪತ್ತೆಯಾಗಲಿಲ್ಲ. ನಾಲ್ಕನೇ ಸ್ಪಾಟ್, ಅಲ್ಲೂ ಕೂಡ ಯಾವುದೇ ಮೂಳೆ ಪತ್ತೆಯಾಗಲಿಲ್ಲ. ಇನ್ನು ಐದನೇ ಜಾಗ, ಇಲ್ಲೂ ಕೂಡ ದೊರೆತದ್ದು ಬರೀ ಮಣ್ಣಷ್ಟೇ. ಆರನೇ ಜಾಗ ಇಡೀ ಪ್ರಕರಣಕ್ಕೆ ಟರ್ನಿಂಗ್ ಪಾಯಿಂಟ್. ಯಾಕಂದರೆ ಈ ಆರನೇ ಜಾಗದಲ್ಲಿ ಉತ್ಖನನ ಕಾರ್ಯ ಮಾಡುವಾಗ 20ಕ್ಕೂ ಹೆಚ್ಚು ಮೂಳೆ ಸಿಕ್ತು. ಆ ಪೈಕಿ 5 ಹಲ್ಲುಗಳು, ಹಾಗೆ ದವಡೆ ಮೂಳೆ, ತೊಡೆ ಭಾಗದ ಮೂಳೆ, ಹಾಗೆ ತಲೆಬುರುಡೆಯ ಚೂರುಗಳು ಸಿಕ್ತು. ಇದನ್ನೀಗ FSLಗೆ ರವಾನೆ ಮಾಡಲಾಗಿದೆ. ತನಿಖೆ ಕೂಡ ನಡೀತಾ ಇದೆ. ಇದರ ಜೊತೆಗೆ 7ನೇ ಸ್ಪಾಟ್, ಅಲ್ಲಿ ಒಂದು ಹ್ಯಾಂಡ್ಕರ್ಚೀಫ್, ಕರವಸ್ತ್ರವನ್ನು ಬಿಟ್ಟರೆ ಯಾವುದೇ ರೀತಿಯ ಮೂಳೆ ಸಿಕ್ಕಿರಲಿಲ್ಲ. 8ನೇ ಜಾಗದಲ್ಲೂ ಕೂಡ 8 ಅಡಿ ಆಳ ಶೋಧ ಮಾಡಿದ್ರು ಯಾವುದೇ ರೀತಿ ಮೂಳೆ ಸಿಕ್ಕಿರಲಿಲ್ಲ. ಇನ್ನು 9ನೇ ಜಾಗ, ಅಲ್ಲೂ ಯಾವುದೇ ರೀತಿ ಸಾಕ್ಷ್ಯ ಸಿಗಲಿಲ್ಲ. 10ನೇ ಜಾಗದಲ್ಲೂ ಕೂಡ ಸಿಕ್ಕಿದ್ದು ಮಣ್ಣಷ್ಟೆ. ಇನ್ನು 11ನೇ ಜಾಗದ ಉತ್ಖನನ ಮಾಡೋಕೆ ಮುಂಚೆ ಈತ ಬೇರೊಂದು ಜಾಗವನ್ನು ತೋರಿಸಿ ಇಲ್ಲಿ ಉತ್ಖನನ ಮಾಡಿ ಅಂತ ಹೇಳ್ದ ಅನಾಮಿಕ ದೂರುದಾರ. ಬಂಗ್ಲಗುಡ್ಡ ಪ್ರದೇಶ, ಅದನ್ನು ಸ್ಪಾಟ್ ನಂಬರ್ 14 ಅಂತ ಹೇಳಿ ರೆಫರೆನ್ಸ್ ಸೆಕ್ ನಾವು ಅಂದ್ಕೊಳ್ಳೋಣ. ಈ 14ನೇ ಜಾಗದಲ್ಲಿ ಉತ್ಖನನ ಮಾಡಿದಾಗ ಇಡೀ ಅಸ್ಥಿಪಂಜರ, 75ರಿಂದ 80ರಷ್ಟು ಭಾಗ ಅಸ್ಥಿಪಂಜರ ಸಿಕ್ತು. ಭೂಮಿಯ ಹೆಚ್ಚಿಗೆ ಆಳದಲ್ಲ, ಬದಲಾಗಿ ಭೂಮಿಯ ಮೇಲ್ಮೈನಲ್ಲೇನೆ ಅಸ್ಥಿಪಂಜರ ಪತ್ತೆಯಾಯಿತು. ಇದರ ಜೊತೆಯಲ್ಲಿ ಗಂಡಸಿನ ಉಡುಪು ಹಾಗೆ ಹಗ್ಗ ಕೂಡ ಪತ್ತೆಯಾಗಿದೆ. ಇದನ್ನು ಕೂಡ ಲೋಕಲ್ ಪೊಲೀಸ್ ಸ್ಟೇಷನ್ನಲ್ಲಿ ಇದನ್ನು ದಾಖಲಿಸಿಕೊಂಡು ಇದರ ತನಿಖೆಯನ್ನು ಕೂಡ SITಗೆ ಹಸ್ತಾಂತರ ಮಾಡಲಾಗಿದೆ. ಇನ್ನು ಇವತ್ತು ನಡೆದ ಉತ್ಖನನ 11 ಹಾಗೆ 12ನೇ ಸ್ಪಾಟ್. 11ನೇ ಸ್ಪಾಟ್ನಲ್ಲಿ 6 ಅಡಿ ಆಳ ಆಗಿದ್ರೂ ಕೂಡ SITಗೆ ಯಾವುದೇ ಅಸ್ಥಿಪಂಜರ ಸಿಗಲಿಲ್ಲ. 12ನೇ ಸಮಾಧಿ, ಈ ಜಾಗದಲ್ಲಿ 6 ಅಡಿ ಆಳ ಬಗೆದ್ರೂ ಕೂಡ ಯಾವುದೇ ರೀತಿ ಅಸ್ಥಿಪಂಜರ ಸಿಕ್ಕಿಲ್ಲ. ಇನ್ನು ನಾಳೆ ಇಲ್ಲಿವರೆಗೂ ಗುರುತಿಸಲಾಗಿರುವ ಜಾಗಗಳ ಪೈಕಿ ಕಡೆಯ ಜಾಗ 13ನೇ ಸ್ಪಾಟ್. ಇಲ್ಲಿ ಉತ್ಖನನ ಮಾಡೋ ಸಂದರ್ಭದಲ್ಲಿ ಏನಾದರೂ ಮಹತ್ತರವಾದ ಸಾಕ್ಷ್ಯ ಸಿಗುತ್ತಾ? ಮಹತ್ತರವಾದ ಸಾಕ್ಷ್ಯ ಅಂದ್ರೆ ಏನು? ಅಲ್ಲಿ ಮೂಳೆ ಅಥವಾ ಅಸ್ಥಿಪಂಜರ ಸಿಗಬೇಕು. ಇದು ಸಿಗುತ್ತಾ ಇಲ್ವಾ ಅನ್ನೋದು ಸದ್ಯಕ್ಕಿರುವ ಕುತೂಹಲ. ಇವತ್ತಿಗೆ ಉತ್ಖನನ ಕಾರ್ಯ ಪ್ರಾರಂಭವಾಗಿ ಒಟ್ಟು 7 ದಿನ, ಒಂದು ವಾರ. ಈ ಒಂದು ವಾರದಲ್ಲಿ ಈ ತನಿಖೆಯ ಭಾಗವಾಗಿ ಏನೆಲ್ಲ ಆಯಿತು? 13 ಸ್ಥಳಗಳು, ಈತ ಗುರುತಿಸಿದ್ದ 13 ಸ್ಥಳಗಳಲ್ಲಿ ಸಿಕ್ಕಿದ್ದೇನೇನು ಕ್ವಿಕ್ ಆಗಿ ಒಂದು ರೀಕ್ಯಾಪ್ ಮಾಡೋಣ. ಮೊದಲ ಜಾಗ, ಅಲ್ಲಿ ಏನೂ ಸಿಗಲಿಲ್ಲ. ಅಸ್ಥಿಪಂಜರವಾಗಲಿ ಅಥವಾ ಯಾವುದೇ ರೀತಿಯ ಕುರುಹುಗಳು ವಸ್ತುಗಳಾಗಲಿ ಸಿಗಲಿಲ್ಲ. ಇನ್ನು ಎರಡನೇ ಸ್ಪಾಟ್, ಯಾವುದೇ ಕಳೆ ಬರಹ ಅಥವಾ ಅಸ್ಥಿಪಂಜರ ಮೂಳೆ ಸಿಗಲಿಲ್ಲ. ಇತ್ತ ಮೂರನೇ ಸ್ಪಾಟ್, ಇಲ್ಲೂ ಕೂಡ ಎಷ್ಟೇ ಬಗೆದ್ರೂ ಅಸ್ಥಿಪಂಜರ ಪತ್ತೆಯಾಗಲಿಲ್ಲ. ನಾಲ್ಕನೇ ಸ್ಪಾಟ್, ಅಲ್ಲೂ ಕೂಡ ಯಾವುದೇ ಮೂಳೆ ಪತ್ತೆಯಾಗಲಿಲ್ಲ. ಇನ್ನು 5ನೇ ಜಾಗ, ಇಲ್ಲೂ ಕೂಡ ದೊರೆತದ್ದು ಬರೀ ಮಣ್ಣಷ್ಟೇ. 6ನೇ ಜಾಗ ಇಡೀ ಪ್ರಕರಣಕ್ಕೆ ಟರ್ನಿಂಗ್ ಪಾಯಿಂಟ್. ಯಾಕಂದರೆ ಈ 6ನೇ ಜಾಗದಲ್ಲಿ ಉತ್ಖನನ ಕಾರ್ಯ ಮಾಡುವಾಗ 20ಕ್ಕೂ ಹೆಚ್ಚು ಮೂಳೆ ಸಿಕ್ತು. ಆ ಪೈಕಿ 5 ಹಲ್ಲುಗಳು, ಹಾಗೆ ದವಡೆ ಮೂಳೆ, ತೊಡೆ ಭಾಗದ ಮೂಳೆ, ಹಾಗೆ ತಲೆಬುರುಡೆಯ ಚೂರುಗಳು ಸಿಕ್ತು. ಇದನ್ನೀಗ FSLಗೆ ರವಾನೆ ಮಾಡಲಾಗಿದೆ. ತನಿಖೆ ಕೂಡ ನಡೀತಾ ಇದೆ. ಇದರ ಜೊತೆಗೆ 7ನೇ ಸ್ಪಾಟ್, ಅಲ್ಲಿ ಒಂದು ಹ್ಯಾಂಡ್ಕರ್ಚೀಫ್, ಕರವಸ್ತ್ರವನ್ನು ಬಿಟ್ಟರೆ ಯಾವುದೇ ರೀತಿಯ ಮೂಳೆ ಸಿಕ್ಕಿರಲಿಲ್ಲ. 8ನೇ ಜಾಗದಲ್ಲೂ ಕೂಡ 8 ಅಡಿ ಆಳ ಶೋಧ ಮಾಡಿದ್ರು ಯಾವುದೇ ರೀತಿ ಮೂಳೆ ಸಿಕ್ಕಿರಲಿಲ್ಲ. ಇನ್ನು 9ನೇ ಜಾಗ, ಅಲ್ಲೂ ಯಾವುದೇ ರೀತಿ ಸಾಕ್ಷ್ಯ ಸಿಗಲಿಲ್ಲ. 10ನೇ ಜಾಗದಲ್ಲೂ ಕೂಡ ಸಿಕ್ಕಿದ್ದು ಮಣ್ಣಷ್ಟೆ. ಇನ್ನು 11ನೇ ಜಾಗದ ಉತ್ಖನನ ಮಾಡೋಕೆ ಮುಂಚೆ ಈತ ಬೇರೊಂದು ಜಾಗವನ್ನು ತೋರಿಸಿ ಇಲ್ಲಿ ಉತ್ಖನನ ಮಾಡಿ ಅಂತ ಹೇಳ್ದ ಅನಾಮಿಕ ದೂರುದಾರ. ಬಂಗ್ಲಗುಡ್ಡ ಪ್ರದೇಶ, ಅದನ್ನು ಸ್ಪಾಟ್ ನಂಬರ್ 14 ಅಂತ ಹೇಳಿ ರೆಫರೆನ್ಸ್ ಸೆಕ್ ನಾವು ಅಂದ್ಕೊಳ್ಳೋಣ. ಈ 14ನೇ ಜಾಗದಲ್ಲಿ ಉತ್ಖನನ ಮಾಡಿದಾಗ ಇಡೀ ಅಸ್ಥಿಪಂಜರ, 75ರಿಂದ 80ರಷ್ಟು ಭಾಗ ಅಸ್ಥಿಪಂಜರ ಸಿಕ್ತು. ಭೂಮಿಯ ಹೆಚ್ಚಿಗೆ ಆಳದಲ್ಲ, ಬದಲಾಗಿ ಭೂಮಿಯ ಮೇಲ್ಮೈನಲ್ಲೇನೆ ಅಸ್ಥಿಪಂಜರ ಪತ್ತೆಯಾಯಿತು. ಇದರ ಜೊತೆಯಲ್ಲಿ ಗಂಡಸಿನ ಉಡುಪು ಹಾಗೆ ಹಗ್ಗ ಕೂಡ ಪತ್ತೆಯಾಗಿದೆ. ಇದನ್ನು ಕೂಡ ಲೋಕಲ್ ಪೊಲೀಸ್ ಸ್ಟೇಷನ್ನಲ್ಲಿ ಇದನ್ನು ದಾಖಲಿಸಿಕೊಂಡು ಇದರ ತನಿಖೆಯನ್ನು ಕೂಡ SITಗೆ ಹಸ್ತಾಂತರ ಮಾಡಲಾಗಿದೆ. ಇನ್ನು ಇವತ್ತು ನಡೆದ ಉತ್ಖನನ 11 ಹಾಗೆ 12ನೇ ಸ್ಪಾಟ್. 11ನೇ ಸ್ಪಾಟ್ನಲ್ಲಿ 6 ಅಡಿ ಆಳ ಆಗಿದ್ರೂ ಕೂಡ SITಗೆ ಯಾವುದೇ ಅಸ್ಥಿಪಂಜರ ಸಿಗಲಿಲ್ಲ. 12ನೇ ಸಮಾಧಿ, ಈ ಜಾಗದಲ್ಲಿ 6 ಅಡಿ ಆಳ ಬಗೆದ್ರೂ ಕೂಡ ಯಾವುದೇ ರೀತಿ ಅಸ್ಥಿಪಂಜರ ಸಿಕ್ಕಿಲ್ಲ. ಇನ್ನು ನಾಳೆ ಇಲ್ಲಿವರೆಗೂ ಗುರುತಿಸಲಾಗಿರುವ
ಜಾಗಗಳ ಪೈಕಿ ಕಡೆಯ ಜಾಗ 13ನೇ ಸ್ಪಾಟ್. ಇಲ್ಲಿ ಉತ್ಖನನ ಮಾಡೋ ಸಂದರ್ಭದಲ್ಲಿ ಏನಾದರೂ ಮಹತ್ತರವಾದ ಸಾಕ್ಷ್ಯ ಸಿಗುತ್ತಾ? ಮಹತ್ತರವಾದ ಸಾಕ್ಷ್ಯ ಅಂದ್ರೆ ಏನು? ಅಲ್ಲಿ ಮೂಳೆ ಅಥವಾ ಅಸ್ಥಿಪಂಜರ ಸಿಗಬೇಕು. ಇದು ಸಿಗುತ್ತಾ ಇಲ್ವಾ ಅನ್ನೋದು ಸದ್ಯಕ್ಕಿರುವ ಕುತೂಹಲ. ಇವತ್ತಿಗೆ ಉತ್ಖನನ ಕಾರ್ಯ ಪ್ರಾರಂಭವಾಗಿ ಒಟ್ಟು 7 ದಿನ, 1 ವಾರ. ಈ 1 ವಾರದಲ್ಲಿ ಈ ತನಿಖೆಯ ಭಾಗವಾಗಿ ಏನೆಲ್ಲ ಆಯಿತು? 13 ಸ್ಥಳಗಳು, ಈತ ಗುರುತಿಸಿದ್ದ 13 ಸ್ಥಳಗಳಲ್ಲಿ ಸಿಕ್ಕಿದ್ದೇನೇನು ಕ್ವಿಕ್ ಆಗಿ ಒಂದು ರೀಕ್ಯಾಪ್ ಮಾಡೋಣ. ಮೊದಲ ಜಾಗ, ಅಲ್ಲಿ ಏನೂ ಸಿಗಲಿಲ್ಲ. ಅಸ್ಥಿಪಂಜರವಾಗಲಿ ಅಥವಾ ಯಾವುದೇ ರೀತಿಯ ಕುರುಹುಗಳು, ವಸ್ತುಗಳಾಗಲಿ ಸಿಗಲಿಲ್ಲ. ಇನ್ನು 2ನೇ ಸ್ಪಾಟ್, ಯಾವುದೇ ಕಳೆ ಬರಹ ಅಥವಾ ಅಸ್ಥಿಪಂಜರ, ಮೂಳೆ ಸಿಗಲಿಲ್ಲ. ಇತ್ತ 3ನೇ ಸ್ಪಾಟ್, ಇಲ್ಲೂ ಕೂಡ ಎಷ್ಟೇ ಬಗೆದ್ರೂ ಅಸ್ಥಿಪಂಜರ ಪತ್ತೆಯಾಗಲಿಲ್ಲ. 4ನೇ ಸ್ಪಾಟ್, ಅಲ್ಲೂ ಕೂಡ ಯಾವುದೇ ಮೂಳೆ ಪತ್ತೆಯಾಗಲಿಲ್ಲ. ಇನ್ನು 5ನೇ ಜಾಗ, ಇಲ್ಲೂ ಕೂಡ ದೊರೆತದ್ದು ಬರೀ ಮಣ್ಣಷ್ಟೇ. 6ನೇ ಜಾಗ ಇಡೀ ಪ್ರಕರಣಕ್ಕೆ ಟರ್ನಿಂಗ್ ಪಾಯಿಂಟ್. ಯಾಕಂದರೆ ಈ 6ನೇ ಜಾಗದಲ್ಲಿ ಉತ್ಖನನ ಕಾರ್ಯ ಮಾಡುವಾಗ 20ಕ್ಕೂ ಹೆಚ್ಚು ಮೂಳೆ ಸಿಕ್ತು. ಆ ಪೈಕಿ 5 ಹಲ್ಲುಗಳು, ಹಾಗೆ ದವಡೆ ಮೂಳೆ, ತೊಡೆ ಭಾಗದ ಮೂಳೆ, ಹಾಗೆ ತಲೆಬುರುಡೆಯ ಚೂರುಗಳು ಸಿಕ್ತು. ಇದನ್ನೀಗ FSLಗೆ ರವಾನೆ ಮಾಡಲಾಗಿದೆ. ತನಿಖೆ ಕೂಡ ನಡೀತಾ ಇದೆ. ಇದರ ಜೊತೆಗೆ 7ನೇ ಸ್ಪಾಟ್, ಅಲ್ಲಿ ಒಂದು ಹ್ಯಾಂಡ್ಕರ್ಚೀಫ್, ಕರವಸ್ತ್ರವನ್ನು ಬಿಟ್ಟರೆ ಯಾವುದೇ ರೀತಿಯ ಮೂಳೆ ಸಿಕ್ಕಿರಲಿಲ್ಲ. 8ನೇ ಜಾಗದಲ್ಲೂ ಕೂಡ 8 ಅಡಿ ಆಳ ಶೋಧ ಮಾಡಿದ್ರು ಯಾವುದೇ ರೀತಿ ಮೂಳೆ ಸಿಕ್ಕಿರಲಿಲ್ಲ. ಇನ್ನು 9ನೇ ಜಾಗ, ಅಲ್ಲೂ ಯಾವುದೇ ರೀತಿ ಸಾಕ್ಷ್ಯ ಸಿಗಲಿಲ್ಲ. 10ನೇ ಜಾಗದಲ್ಲೂ ಕೂಡ ಸಿಕ್ಕಿದ್ದು ಮಣ್ಣಷ್ಟೆ. ಇನ್ನು 11ನೇ ಜಾಗದ ಉತ್ಖನನ ಮಾಡೋಕೆ ಮುಂಚೆ ಈತ ಬೇರೊಂದು ಜಾಗವನ್ನು ತೋರಿಸಿ ಇಲ್ಲಿ ಉತ್ಖನನ ಮಾಡಿ ಅಂತ ಹೇಳ್ದ. ಅನಾಮಿಕ ದೂರುದಾರ, ಬಂಗ್ಲಗುಡ್ಡ ಪ್ರದೇಶ. ಅದನ್ನು ಸ್ಪಾಟ್ ನಂಬರ್ 14 ಅಂತ ಹೇಳಿ ರೆಫರೆನ್ಸ್ ಸೇಕ್ ನಾವು ಅಂದ್ಕೊಳ್ಳೋಣ. ಈ 14ನೇ ಜಾಗದಲ್ಲಿ ಉತ್ಖನನ ಮಾಡಿದಾಗ ಇಡೀ ಅಸ್ಥಿಪಂಜರ, 75ರಿಂದ 80ರಷ್ಟು ಭಾಗ ಅಸ್ಥಿಪಂಜರ ಸಿಕ್ತು. ಭೂಮಿಯ ಹೆಚ್ಚಿಗೆ ಆಳದಲ್ಲ, ಬದಲಾಗಿ ಭೂಮಿಯ ಮೇಲ್ಮೈನಲ್ಲೇನೆ ಅಸ್ಥಿಪಂಜರ ಪತ್ತೆಯಾಯಿತು. ಇದರ ಜೊತೆಯಲ್ಲಿ ಗಂಡಸಿನ ಉಡುಪು ಹಾಗೆ ಹಗ್ಗ ಕೂಡ ಪತ್ತೆಯಾಗಿದೆ. ಇದನ್ನ ಕೂಡ ಲೋಕಲ್ ಪೊಲೀಸ್ ಸ್ಟೇಷನ್ನಲ್ಲಿ ಇದನ್ನು ದಾಖಲಿಸಿಕೊಂಡು ಇದರ ತನಿಖೆಯನ್ನು ಕೂಡ SITಗೆ ಹಸ್ತಾಂತರ ಮಾಡಲಾಗಿದೆ. ಇನ್ನು ಇವತ್ತು ನಡೆದ ಉತ್ಖನನ 11 ಹಾಗೆ 12ನೇ ಸ್ಪಾಟ್. 11ನೇ ಸ್ಪಾಟ್ನಲ್ಲಿ 6 ಅಡಿ ಆಳ ಆಗಿದ್ರೂ ಕೂಡ SITಗೆ ಯಾವುದೇ ಅಸ್ಥಿಪಂಜರ ಸಿಗಲಿಲ್ಲ. 12ನೇ ಸಮಾಧಿ, ಈ ಜಾಗದಲ್ಲಿ 6 ಅಡಿ ಆಳ ಬಗೆದ್ರೂ ಕೂಡ ಯಾವುದೇ ರೀತಿ ಅಸ್ಥಿಪಂಜರ ಸಿಕ್ಕಿಲ್ಲ. ಇನ್ನು ನಾಳೆ ಇಲ್ಲಿವರೆಗೂ ಗುರುತಿಸಲಾಗಿರುವ ಜಾಗಗಳ ಪೈಕಿ ಕಡೆಯ ಜಾಗ 13ನೇ ಸ್ಪಾಟ್. ಇಲ್ಲಿ ಉತ್ಖನನ ಮಾಡೋ ಸಂದರ್ಭದಲ್ಲಿ ಏನಾದರೂ ಮಹತ್ತರವಾದ ಸಾಕ್ಷ್ಯ ಸಿಗುತ್ತಾ? ಮಹತ್ತರವಾದ ಸಾಕ್ಷ್ಯ ಅಂದ್ರೆ ಏನು? ಅಲ್ಲಿ ಮೂಳೆ ಅಥವಾ ಅಸ್ಥಿಪಂಜರ ಸಿಗಬೇಕು. ಇದು ಸಿಗುತ್ತಾ ಇಲ್ವಾ ಅನ್ನೋದು ಸದ್ಯಕ್ಕಿರುವ ಕುತೂಹಲ. ಇವತ್ತಿಗೆ ಉತ್ಖನನ ಕಾರ್ಯ ಪ್ರಾರಂಭವಾಗಿ ಒಟ್ಟು 7 ದಿನ, 1 ವಾರ. ಈ 1 ವಾರದಲ್ಲಿ ಈ ತನಿಖೆಯ ಭಾಗವಾಗಿ ಏನೆಲ್ಲ ಆಯಿತು? 13 ಸ್ಥಳಗಳು, ಈತ ಗುರುತಿಸಿದ್ದ 13 ಸ್ಥಳಗಳಲ್ಲಿ ಸಿಕ್ಕಿದ್ದೇನೇನು ಕ್ವಿಕ್ ಆಗಿ ಒಂದು ರೀಕ್ಯಾಪ್ ಮಾಡೋಣ. ಮೊದಲ ಜಾಗ, ಅಲ್ಲಿ ಏನೂ ಸಿಗಲಿಲ್ಲ. ಅಸ್ಥಿಪಂಜರವಾಗಲಿ ಅಥವಾ ಯಾವುದೇ ರೀತಿಯ ಕುರುಹುಗಳು, ವಸ್ತುಗಳಾಗಲಿ ಸಿಗಲಿಲ್ಲ. ಇನ್ನು 2ನೇ ಸ್ಪಾಟ್, ಯಾವುದೇ ಕಳೆ ಬರಹ ಅಥವಾ ಅಸ್ಥಿಪಂಜರ, ಮೂಳೆ ಸಿಗಲಿಲ್ಲ. ಇತ್ತ 3ನೇ ಸ್ಪಾಟ್, ಇಲ್ಲೂ ಕೂಡ ಎಷ್ಟೇ ಬಗೆದ್ರೂ ಅಸ್ಥಿಪಂಜರ ಪತ್ತೆಯಾಗಲಿಲ್ಲ. 4ನೇ ಸ್ಪಾಟ್, ಅಲ್ಲೂ ಕೂಡ ಯಾವುದೇ ಮೂಳೆ ಪತ್ತೆಯಾಗಲಿಲ್ಲ. ಇನ್ನು 5ನೇ ಜಾಗ, ಇಲ್ಲೂ ಕೂಡ ದೊರೆತದ್ದು ಬರೀ ಮಣ್ಣಷ್ಟೇ. 6ನೇ ಜಾಗ ಇಡೀ ಪ್ರಕರಣಕ್ಕೆ ಟರ್ನಿಂಗ್ ಪಾಯಿಂಟ್. ಯಾಕಂದರೆ ಈ 6ನೇ ಜಾಗದಲ್ಲಿ ಉತ್ಖನನ ಕಾರ್ಯ ಮಾಡುವಾಗ 20ಕ್ಕೂ ಹೆಚ್ಚು ಮೂಳೆ ಸಿಕ್ತು. ಆ ಪೈಕಿ 5 ಹಲ್ಲುಗಳು, ಹಾಗೆ ದವಡೆ ಮೂಳೆ, ತೊಡೆ ಭಾಗದ ಮೂಳೆ, ಹಾಗೆ ತಲೆಬುರುಡೆಯ ಚೂರುಗಳು ಸಿಕ್ತು. ಇದನ್ನೀಗ FSLಗೆ ರವಾನೆ ಮಾಡಲಾಗಿದೆ. ತನಿಖೆ ಕೂಡ ನಡೀತಾ ಇದೆ. ಇದರ ಜೊತೆಗೆ 7ನೇ ಸ್ಪಾಟ್, ಅಲ್ಲಿ ಒಂದು ಹ್ಯಾಂಡ್ಕರ್ಚೀಫ್, ಕರವಸ್ತ್ರವನ್ನು ಬಿಟ್ಟರೆ ಯಾವುದೇ ರೀತಿಯ ಮೂಳೆ ಸಿಕ್ಕಿರಲಿಲ್ಲ. 8ನೇ ಜಾಗದಲ್ಲೂ ಕೂಡ 8 ಅಡಿ ಆಳ ಶೋಧ ಮಾಡಿದ್ರು ಯಾವುದೇ ರೀತಿ ಮೂಳೆ ಸಿಕ್ಕಿರಲಿಲ್ಲ. ಇನ್ನು 9ನೇ ಜಾಗ, ಅಲ್ಲೂ ಯಾವುದೇ ರೀತಿ ಸಾಕ್ಷ್ಯ ಸಿಗಲಿಲ್ಲ. 10ನೇ ಜಾಗದಲ್ಲೂ ಕೂಡ ಸಿಕ್ಕಿದ್ದು ಮಣ್ಣಷ್ಟೆ. ಇನ್ನು 11ನೇ ಜಾಗದ ಉತ್ಖನನ ಮಾಡೋಕೆ ಮುಂಚೆ ಈತ ಬೇರೊಂದು ಜಾಗವನ್ನು ತೋರಿಸಿ ಇಲ್ಲಿ ಉತ್ಖನನ ಮಾಡಿ ಅಂತ ಹೇಳ್ದ. ಅನಾಮಿಕ ದೂರುದಾರ, ಬಂಗ್ಲಗುಡ್ಡ ಪ್ರದೇಶ. ಅದನ್ನು ಸ್ಪಾಟ್ ನಂಬರ್ 14 ಅಂತ ಹೇಳಿ ರೆಫರೆನ್ಸ್ ಸೇಕ್ ನಾವು ಅಂದ್ಕೊಳ್ಳೋಣ. ಈ 14ನೇ ಜಾಗದಲ್ಲಿ ಉತ್ಖನನ ಮಾಡಿದಾಗ ಇಡೀ ಅಸ್ಥಿಪಂಜರ, 75ರಿಂದ 80ರಷ್ಟು ಭಾಗ ಅಸ್ಥಿಪಂಜರ ಸಿಕ್ತು. ಭೂಮಿಯ ಹೆಚ್ಚಿಗೆ ಆಳದಲ್ಲ, ಬದಲಾಗಿ ಭೂಮಿಯ ಮೇಲ್ಮೈನಲ್ಲೇನೆ ಅಸ್ಥಿಪಂಜರ ಪತ್ತೆಯಾಯಿತು. ಇದರ ಜೊತೆಯಲ್ಲಿ ಗಂಡಸಿನ ಉಡುಪು ಹಾಗೆ ಹಗ್ಗ ಕೂಡ ಪತ್ತೆಯಾಗಿದೆ. ಇದನ್ನ ಕೂಡ ಲೋಕಲ್ ಪೊಲೀಸ್ ಸ್ಟೇಷನ್ನಲ್ಲಿ ಇದನ್ನು ದಾಖಲಿಸಿಕೊಂಡು ಇದರ ತನಿಖೆಯನ್ನು ಕೂಡ SITಗೆ ಹಸ್ತಾಂತರ ಮಾಡಲಾಗಿದೆ. ಇನ್ನು
ಇವತ್ತು ನಡೆದ ಉತ್ಖನನ 11 ಹಾಗೆ 12ನೇ ಸ್ಪಾಟ್. 11ನೇ ಸ್ಪಾಟ್ನಲ್ಲಿ 6 ಅಡಿ ಆಳ ಆಗಿದ್ರೂ ಕೂಡ SITಗೆ ಯಾವುದೇ ಅಸ್ಥಿಪಂಜರ ಸಿಗಲಿಲ್ಲ. 12ನೇ ಸಮಾಧಿ ಈ ಜಾಗದಲ್ಲಿ 6 ಅಡಿ ಆಳ ಬಗೆದ್ರೂ ಕೂಡ ಯಾವುದೇ ರೀತಿ ಅಸ್ಥಿಪಂಜರ ಸಿಕ್ಕಿಲ್ಲ. ಇನ್ನು ನಾಳೆ ಇಲ್ಲಿವರೆಗೂ ಗುರುತಿಸಲಾಗಿರುವ ಜಾಗಗಳ ಪೈಕಿ ಕಡೆಯ ಜಾಗ 13ನೇ ಸ್ಪಾಟ್. ಇಲ್ಲಿ ಉತ್ಖನನ ಮಾಡೋ ಸಂದರ್ಭದಲ್ಲಿ ಏನಾದರೂ ಮಹತ್ತರವಾದ ಸಾಕ್ಷ್ಯ ಸಿಗುತ್ತಾ? ಮಹತ್ತರವಾದ ಸಾಕ್ಷ್ಯ ಅಂದ್ರೆ ಏನು? ಅಲ್ಲಿ ಮೂಳೆ ಅಥವಾ ಅಸ್ಥಿಪಂಜರ ಸಿಗಬೇಕು. ಇದು ಸಿಗುತ್ತಾ ಇಲ್ವಾ ಅನ್ನೋದು ಸದ್ಯಕ್ಕಿರುವ ಕುತೂಹಲ.